ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೈತರ ಸಾಲ ಮನ್ನಾವನ್ನು ನಿಮ್ಮ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡಬಹುದೆಂದು ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕೊಡುವ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಸಾಲ ಮನ್ನಾ ಆಗಿದೆಯಾ ಇಲ್ಲವೆಂದು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು. ಅದು ಮನೆಯಲ್ಲಿ ಕೂತುಕೊಂಡು ಚೆಕ್ ಮಾಡ್ಬೋದು. ಇಲ್ಲಿ ನಿಮಗೆ ಸಂಪೂರ್ಣ ವಿವರ ಸಿಗುತ್ತದೆ. ಯಾವ ಬ್ಯಾಂಕಿಂದ ಸಾಲ ತಗೊಂಡಿದ್ದೀರಿ, ಎಷ್ಟು ತಗೊಂಡಿದ್ದೀರಿ, ಯಾವೆಲ್ಲ ಸಾಲ ಮನ್ನಾ ಆಗಿದೆ ಎಂಬ ಸಂಪೂರ್ಣ ವಿವರವು ಇಲ್ಲಿ ಸಿಗುತ್ತದೆ. ಹಾಗಾದರೆ ಇದರ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ನ ಕ್ರೋಮ್ಗೆ ಹೋಗಿ ನೀವು ಮಾಹಿತಿ ಕಣಜ ಅಂತ ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿ ಸರ್ಚ್ ಮಾಡಿ. ಆವಾಗ ನಿಮಗೆ ಮಾಹಿತಿ ಕಣಜ ಎಂಬ ಒಂದು ಲಿಂಕ್ ಕಾಣಿಸ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕಂದಾಯ ಇಲಾಖೆ ಅಂತ ಒಂದು ಪೋರ್ಟಲ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ನಂತರ ಕಂದಾಯ ಇಲಾಖೆಯ ಸೇವೆಗಳು ಅಂತ ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್ ಸ್ಕ್ರಾಲ್ ಮಾಡಿ ಕೆಳಗೆ ಹೋದ ಮೇಲೆ ನಿಮಗೆ ವಾಣಿಜ್ಯ ಬ್ಯಾಂಕ್ಗಳ ಸಾಲ ವರದಿ ಮತ್ತು ಕೃಷಿ ಸಾಲ ವರದಿ ಅಂತ ಬರುತ್ತೆ. ಅದರಲ್ಲಿ ನೀವು ವಾಣಿಜ್ಯ ಬ್ಯಾಂಕಿನ ಸಾಲ ವಿವರ ಎಂದು ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ರೈತ ಎಂದು ಟೈಪ್ ಮಾಡಿ. ನಂತರ ಯಾವ ಜಿಲ್ಲೆ ಬರುತ್ತದೆ ಎಂದು ಟೈಪ್ ಮಾಡಿ. ನಂತರ ತಾಲೂಕು, ಗ್ರಾಮ, ಹೋಬಳಿ ಇವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಗ್ರಾಮವನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಸಲ್ಲಿಸಿ ಎಂಬ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೀನಲ್ಲಿ ಸಂಪೂರ್ಣ ವಿವರ ಬರುತ್ತದೆ. ಯಾವ ಗ್ರಾಮದಲ್ಲಿ ಯಾವ ಸಾಲ ಮನ್ನಾ ಆಗಿದೆ ಎಂಬ ಸಂಪೂರ್ಣ ವಿವರ ಅದರಲ್ಲಿ ಬರುತ್ತದೆ. ನಂತರ ನೀವು ನಿಮ್ಮ ಗ್ರಾಮ, ಯಾವ ಬ್ಯಾಂಕಿಂದ ಸಾಲ ತಗೊಂಡಿದ್ದೀರಾ, ಎಷ್ಟು ತಗೊಂಡಿದ್ದೀರಾ, ಮತ್ತು ನಿಮ್ಮ ಅಕೌಂಟ್ ನಂಬರನ್ನು, ರೈತರಿಗೆ ಒಂದು ಅಕೌಂಟ್ ನಂಬರ್ ಇರುತ್ತದೆ, ಆ ನಂಬರನ್ನು ಹಾಕಿ ಸಂಪೂರ್ಣವಾಗಿ ಚೆಕ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ಈ ರೀತಿ ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನಿಮಗೆ ಚೆಕ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.